ಪ್ರಸ್ತುತ ಸನ್ನಿವೇಶದಲ್ಲಿ ಕನ್ನಡ ಚಿತ್ರಗಳು ತನ್ನ ಪ್ರೇಕ್ಷಕರನ್ನು ರೈಟ್ ಹ್ಯಾಂಡಲ್ಲೇ ಡೀಲ್ ಮಾಡೋದು ಕಷ್ಟ ಅನ್ನೋ ಥರ ಆಗಿದೆ. ಅಂಥದ್ರಲ್ಲಿ ಇಲ್ಲೊಂದು ಸಿನಿಮಾ ಲೆಫ್ಟ್ ಹ್ಯಾಂಡಲ್ಲಿ ಡೀಲ್ ಮಾಡೋಕ್ಕೆ ಬಂದಿದೆ. ಬನ್ನಿ ಈ ಸಿನಿಮಾ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ನಾನು ನಿಮ್ಮ ಓಂ ಶಿವಚರಣ್. ಇವತ್ತು ನಾವು ರಿವ್ಯೂ ಮಾಡ್ತಿರುವಂಥ ಸಿನಿಮಾ ಸುಭಾಷ್ ಕಡ್ಕೊಳ ನಿರ್ದೇಶನದ ಮತ್ತು ದಿಗನ್ ಮಂಚಾಲೆ ಅವರ ನಾಯಕತ್ವದಲ್ಲಿ ಬಂದಿರುವಂಥ ಚಿತ್ರ ಎಡಗೈಯ ಅಪಘಾತಕ್ಕೆ ಕಾರಣ. ಡಾರ್ಕ್ ಹ್ಯೂಮರ್ ಜಾನ್ರ ಇಟ್ಟುಕೊಂಡು ಈ ಸಿನಿಮಾನ ನಿರ್ದೇಶಕರು ಹೆಣೆದಿದ್ದಾರೆ. ಮೊದಲಿಗೆ ನಿಮಗೆ ಡಾರ್ಕ್ ಹ್ಯೂಮರ್ ಅಂದ್ರೇನು ಅಂತ ನಾನು ಹೇಳಬೇಕು. ಆ ಸಾವು ಅಥವಾ ನೋವು ಸಂಭವಿಸಿದಾಗ ನಮಗೆ ಅಲ್ಲಿ ನಗೆ ಹೊಮ್ಮೋ ಅಂತ ಒಂದು ಸನ್ನಿವೇಶಗಳನ್ನ ಸೃಷ್ಟಿ ಮಾಡುತ್ತೆ. ಈ ಜಾನ್ರನ್ನ ನಾವು ಡಾರ್ಕ್ ಕಾಮಿಡಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇತ್ತೀಚೆಗೆ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇತ್ತೀಚೆಗೆ ಭಾಳ ಜನ ನಿರ್ದೇಶಕರು ಈ ಜಾನ್ರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆಲ್ರೆಡಿ ಸೂರಿ ಮತ್ತು ಗುರುಪ್ರಸಾದ್ ಅವರು ಅವ್ರ ಸಿನಿಮಾಗಳಲ್ಲಿ ಒಂದು ಅಂಡರ್ ಟೋನಲ್ಲಿ ಮಾಡಿದರು. ಮೊದಲಿಗೆ ಸಿನಿಮಾ ಕಥೆ ವಿಷಯಕ್ಕೆ ಬರೋದಾದರೆ, ಈ ಎಡಚರು, ಈ ಲೆಫ್ಟ್ ಹ್ಯಾಂಡರ್ಸ್ ಅಂತ ಏನು ಹೇಳ್ತೀವಿ, ಅದನ್ನ ಎಡಚರು ಅಂತ ಹೇಳ್ತೀವಿ ಸ್ಲ್ಯಾಂಗಲ್ಲಿ. ಈಗ ಒಬ್ಬ ಎಡಚ ವ್ಯಕ್ತಿನ ಹೇಗೆ ಸಮಾಜ ನೋಡುತ್ತೆ ಅಂದರೆ, ಸ್ವಂತ ಫ್ಯಾಮಿಲಿಯವರನ್ನು ಹೇಗೆ, ನೆಂಟರಿಷ್ಟು ಹೇಗೆ ನೋಡ್ತಾರೆ, ಸ್ನೇಹಿತರು ಸ್ಕೂಲಲ್ಲೆಲ್ಲ ಎಡಗೈಲಿ ಬರಿಬಾರ್ದು, ಎಡಗೈಲಿ ಊಟ ಮಾಡಬಾರ್ದು, ಎಡಗೈಲಿ ದುಡ್ಡು ಕೊಡಬಾರ್ದು, ಈ ಥರದ್ದೆಲ್ಲ ಒಂದು ಇಂಪೋಸಿಷನ್ ಇದೆ ಸೊಸೈಟಿಲಿ. ಇದು ನಾವು ಭಾಳಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಈ ಸಿನಿಮಾದಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಎಡಗೈ ಉಪಯೋಗಿಸೋವಂಥ ಜನರದ್ದು ಏನೇನು ಸವಾಲು ಅನ್ನೋದನ್ನ ಇನಿಷಿಯಲ್ ಸ್ಟೇಜಸಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಅವ್ರಿಗೂ ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್ ಎಲ್ಲ ಬೇಕು, ಮತ್ತು ಅವ್ರಿಗೂ ಸಪ್ರೇಟ್ ಸ್ಕೇಲ್ ಬೇಕು, ಅವ್ರಿಗೆ ಸಪ್ರೇಟ್ ಪೆನ್ಸಿಲ್ ಬೇಕು, ಅವ್ರಿಗೆ ಸಪ್ರೇಟ್ ಸಿಸರ್ ಏನು ಕತ್ತರಿ ಬೇಕು. ಈ ಥರದ ಸಣ್ಣ ಪುಟ್ಟ ವಿಷಯನ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಚಿತ್ರದ ನಾಯಕ ಸಹಜವಾಗಿ ಎಡಚ. ಸೊ ಅವನು ಎಡಚ ಆಗಿರೋದ್ರಿಂದ ಅವನು ಲೆಫ್ಟ್ ಹ್ಯಾಂಡಲ್ಲಿ ಏನು ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ತಾನೆ. ಅದರಿಂದ ಅವ್ನಿಗೆ ಏನೇನು ಸಮಸ್ಯೆಗಳಾಗುತ್ತೆ, ಆ ಸಮಸ್ಯೆಯಿಂದ ಈಚೆ ಬರೋಕ್ಕೆ ಹೋಗಿ ಇನ್ನೊಂದಷ್ಟು ಸಮಸ್ಯೆನ ಮೈ ಮೇಲೆ ಎತ್ತಾಕೋತಾನೆ. ಸೊ ಈ ಸಮಸ್ಯೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಒಂದಷ್ಟು ಸಾವುಗಳಾಗುತ್ತೆ, ಅದು ಒಂದು ಕೆಲವು ಕೊಲೆಗಳಾಗ್ತವೆ, ಕೆಲವು ಮಿಸ್ಸಾಗಿ ಸಾವುಗಳಾಗುತ್ತೆ, ಈ ಥರದ್ದೆಲ್ಲ ಬರುತ್ತೆ. ಹೆಚ್ಚಿಗೆ ಇದನ್ನು ನಾವು ಹೇಳೋಕ್ಕೋದ್ರೆ ಈ ಚಿತ್ರದ ಪ್ಲಾಟ್ ಬಿಟ್ಕೊಟ್ಟಾಗುತ್ತೆ. ಸೊ ಈ ಕಥೆನ ನಾವು ಹೆಚ್ಚಿಗೆ ಹೇಳೋಕ್ಕೋದ್ರೆ ನಿಮಗೆ ತೆರೆ ಮೇಲೆ ಆನಂದಿಸೋಕ್ಕೆ ಏನು ಉಳ್ಕೊಳ್ಳಲ್ಲ, ಆ ಥರ ಒಂದು ಸ್ಟೋರಿ ಇದು. ಫಸ್ಟ್ ಆಫಲ್ಲಿ ನಾಯಕ ತನ್ನ ಲೆಫ್ಟ್ ಹ್ಯಾಂಡ್ಸಿಂದ ಯಾವ್ಯಾವ ಥರ ಸಮಸ್ಯೆಗಳು ಸೃಷ್ಟಿ ಮಾಡ್ಕೊತಾನೆ ಅಂದರೆ, ನಾನು ಹೇಳಿದಾಗೆ ಸಾಕಷ್ಟು ದುರಂತಗಳು ಅವ್ನ ಕಣ್ಣೆದುರಿಗೆ ನಡೆಯುತ್ತೆ. ಅಂಥ ಟೈಮಲ್ಲೂ ನಗುವಂಥ ಸನ್ನಿವೇಶಗಳು ಹುಟ್ಟುತ್ತವೆ. ಈ ಥರದನ್ನೆಲ್ಲ ಡೈರೆಕ್ಟರು ಫಸ್ಟ್ ಹಾಫಲ್ಲಿ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸೊ ಫಸ್ಟ್ ಹಾಫ್ ನೋಡಿದಾಗ ಏನು ಅನಿಸುತ್ತೆ ಅಂದರೆ, ನಮಗೆ ಇದು ಪ್ಯೂರ್ ಡಾರ್ಕ್ ಥ್ರಿಲ್ಲರು ಮತ್ತು ಒಂದು ಡಾರ್ಕ್ ಕಾಮಿಡಿ ಥ್ರಿಲ್ಲರ್ ಅಂತ ಅನಿಸುತ್ತೆ. ಯಾಕೆಂದರೆ ಫಸ್ಟ್ ಹಾಫ್ ಪೂರ್ತಿ ಬರೀ ನಗೋ ಥರನೇ, ನಗು ಕಡೆನೇ ಗಮನ ಕೊಟ್ಟಿದ್ದಾರೆ. ಹೆಚ್ಚಿಗೆ ಹಾಡುಗಳು ಅಂತೇನೂ ಇಲ್ಲ, ಒಂದೆರಡು ಹಾಡು ಬಂದೋಗುತ್ತೆ. ಆದರೆ ಸೆಕೆಂಡ್ ಹಾಫಲ್ಲಿ ಅದನ್ನ ಕ್ಲೋಜರ್ ಕೊಡುವಾಗ ಸಡನ್ನಾಗಿ ಆ ಜಾನ್ರ ಶಿಫ್ಟ್ ಆಗಿಬಿಡುತ್ತೆ. ಹೋಗ್ತಾ ಸೀರಿಯಲ್ ಕಿಲ್ಲರ್ ಬರ್ತಾರೆ, ಕೊನೆಗೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಬರ್ತವೆ. ಫಿಲಮ್ನ ಕೊನೆಗೆ ಎಂಡ್ ಮಾಡುವಾಗ ತುಂಬ ಸೀರಿಯಸ್ ನೋಟಲ್ಲಿ ಎಂಡ್ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಅದೇನಾಗುತ್ತೆ, ಆ ಡಾರ್ಕ್ ಕಾಮಿಡಿ ಜಾನರ್ ಏನಿದೆ ಅದು ಹೋಗ್ತಾ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಅದರ್ವೈಸ್ ಈ ಸಿನಿಮಾದಲ್ಲಿ ಮೊದಲಾದದ್ದೇ ಅವರು ಬಿಗಿನ ಸೆಕೆಂಡ್ ಹಾಫ್ಗೂ ತೊಗೊಂಡೋಗಿದ್ರೆ ಸಿನಿಮಾ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈ ಸಿನಿಮಾದ ರೈಟಿಂಗಲ್ಲಿ ಆಗಿರುವಂಥ ಕೊರತೆನ ಕ್ಯಾರೆಕ್ಟರೈಸೇಷನಲ್ಲಿ ಚೆನ್ನಾಗಿ ನೀಗಿಸಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಸಿನಿಮಾದ ಕ್ಯಾರೆಕ್ಟರ್ಗಳು ಆ ಕ್ವೆರ್ಕಿನೆಸ್ನ ಮೈಂಟೈನ್ ಮಾಡಿದೆ. ಈಗ ಉದಾಹರಣೆಗೆ, ಈಗ ಆ ಸಿನಿಮಾದಲ್ಲಿ ಏನೋ ಒಂದು ಕ್ರೈಮ್ ಆಗುತ್ತೆ, ಆ ಕ್ರೈಮ್ ಸ್ಪಾಟ್ಗೆ ಪೊಲೀಸ್ ಬರುವಾಗ ಅವರು ಮದುವೆ ಡ್ರೆಸ್ಸಲ್ಲಿ ಬಂದುಬಿಟ್ಟಿರ್ತಾರೆ. ಆಗ ಅಲ್ಲಾಗುವಂಥ ಒಂದು ಕನ್ಫ್ಯೂಷನ್ ಆಗಲಿ, ಅಥವಾ ಸೆಕ್ಯೂರಿಟಿ ಗಾರ್ಡು ಪೊಲೀಸ್ಗೆ ಇಂಟರೋಗೇಟ್ ಮಾಡುವಾಗ ಅವನೇ ತುಂಬ ಒಳ್ಳೆ ಲಾ ಪಾಯಿಂಟ್ಸ್ ಹೇಳ್ತಿರ್ತಾನೆ. ಅವ್ನಿಗೇನು ಅಂತ ಕೇಳಿದ್ರೆ ಅವನು ಸಿವಿಲ್ ಎಕ್ಸಾಮ್ ಬರೀತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಸಿನಿಮಾದಲ್ಲಿ ಅಲೆಕ್ಸಾಗೂ ಒಳ್ಳೆ ಪಾತ್ರ ಇದೆ. ಅಲೆಕ್ಸಾ ಅಂದರೆ ನಾವು ಬಳಸ್ತೀವಲ್ಲ, ಅದನ್ನು ಒಂದು ಮುಖ್ಯವಾದ ಪಾತ್ರ ಥರ ತೋರಿಸ್ತಾರೆ. ಮತ್ತು ಅದು ಆ ವಿಷಯ ಬಂದಾಗೆಲ್ಲ ನಿಮಗೆ ನಗು ಬರೋ ಥರನೇ ಸನ್ನಿವೇಶಗಳಿದೆ. ಮತ್ತು ಆಗಾಗ ಫೋರ್ತ್ ವಾಲ್ ಬ್ರೇಕ್ ಅಂತ ಹೇಳ್ತಾರೆ, ಅಂದರೆ ನಮ್ಮ ಜೊತೆ ಮಾತಾಡೋದು ಪ್ರೇಕ್ಷಕರ ಜೊತೆ, ಅದೆಲ್ಲ ತುಂಬ ಫನ್ನಿಯಾಗಿ ತೊಗೊಂಡೋಗಿದ್ದಾರೆ. ಕೆಲವು ಕಡೆ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ಸ್ ಎಲ್ಲ ಇದೆ, ಅಲ್ಲೆಲ್ಲ ತುಂಬ ಚೆನ್ನಾಗಿ ಕಂಟಿನ್ಯೂಟಿನ ಮ್ಯಾಚ್ ಮಾಡಿದ್ದಾರೆ. ಮತ್ತು ಈ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ಸ್ ಎಲ್ಲ ನಿಮಗೆ ನಗು ತರಿಸುತ್ತೆ. ಇನ್ನು ಫಸ್ಟ್ ಹಾಫಲ್ಲಿ ಇದ್ದ ಆ ಒಂದು ಗಾಢತೆ ಸೆಕೆಂಡ್ ಹಾಫಲ್ಲಿ ಯಾಕೆ ಡೈಲ್ಯೂಟ್ ಆಯಿತು ಅಂತ ಅಂದರೆ, ಸೆಕೆಂಡ್ ಹಾಫಲ್ಲಿ ಕನ್ಕ್ಲೂಡ್ ಮಾಡೋ ಟೈಮಲ್ಲಿ ನಿರ್ದೇಶಕರು ಸ್ವಲ್ಪ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರೆ, ಅಂದರೆ ಫಸ್ಟಿಂದ ಕೊನೆವರೆಗೂ ಕೆಲವು ವಿಷಯಗಳನ್ನ ಕನೆಕ್ಟ್ ಮಾಡಬೇಕು ಅಂತಲೇ ಹೋಗಿ ಕೆಲವು ಕಡೆ ಸಿನಿಮ್ಯಾಟಿಕ್ ಲಿಬರ್ಟಿ ತೊಗೊಂಡು ಈ ಸಿನಿಮಾದ ಒಂದು ಲಾಜಿಕ್ಕು ಎಲ್ಲೋ ಒಂದು ಕಡೆ ಸೆಕೆಂಡ್ ಹಾಫಲ್ಲಿ ತಪ್ಪಿತು ಅಂತ ಅನಿಸುತ್ತೆ. ಸೊ ಕತೆ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕೆ ಆಗಲ್ಲ. ಬಟ್ ಟೆಕ್ನಿಕಾಲಿಟೀಸ್ ವಿಷಯಕ್ಕೆ ಬಂದರೆ, ಸಿನಿಮಾ ಟೆಕ್ನಿಕಲಾಗಿ ತುಂಬ ಸ್ಟ್ರಾಂಗ್ ಆಗಿದೆ. ಎಡಿಟಿಂಗ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ ಟಾಪ್ ನಾಚಲ್ಲಿದೆ. ಮತ್ತು ಲೈಟಿಂಗು ಮತ್ತು ಕಲರ್ ಗ್ರೇಡಿಂಗ್ ಎಲ್ಲ ಒಂದೇ ಟೋನಲ್ಲಿದೆ. ಮತ್ತು ಸಿನಿಮಾ ಸ್ಟಾರ್ಟಿಂಗಲ್ಲಿ ಯಾವ ಮೂಡಲ್ಲಿ ಓಪನ್ ಆಗುತ್ತೋ ಅದೇ ಮೂಡನ್ನ ಸಕ್ಸಸ್ಫುಲ್ಲಾಗಿ ಕ್ಯಾರಿ ಮಾಡಿದ್ದಾರೆ. ಇನ್ನು ಸಂಗೀತದ ವಿಷಯಕ್ಕೆ ಬರೋದಾದರೆ, ಸಂಗೀತ ನಿರ್ದೇಶಕ ಪ್ರದ್ಯೋತನ್ ಅವರು ಕಳೆದ ವಾರ ಬಂದ ಮಾದೇವ ಚಿತ್ರದಲ್ಲಿ ಹೇಗೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು, ಇದರಲ್ಲೂ ಅದೇ ಥರ ಇಲ್ಲೂ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅವರ ಸಂಗೀತ ಈ ಸಿನಿಮಾಗೆ ಭಾಳ ಪೂರಕವಾಗಿದೆ.
ಮತ್ತು ಇಲ್ಲಿ ಅವರು ಸ್ಟೈಲ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಅವರು ಇಲ್ಲಿ ಫುಲ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ ದಿಗಂತ್ ಮಂಚಾಲೆ ಅವ್ರಿಗೆ ಇದು ಅವರ ಕಂಫರ್ಟ್ ಝೋನ್ ಅಂತ ಹೇಳ್ಬೋದು. ಯಾಕೆಂದರೆ ಭಾಳಷ್ಟು ವರ್ಷದಿಂದ ಅವರು ಇದೇ ಥರ ಸಿನಿಮಾಗಳಲ್ಲಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವ್ರದ್ದು ಮನಸಾರೆ, ಪಂಚರಂಗಿ ಅಥವಾ ಲೈಫು ಇಷ್ಟೇನೆ, ಇತ್ತೀಚೆ 4 ವರ್ಷದಿಂದ ಅಂತೂ ಅವ್ರು ಇಂಥ ಜಾನ್ರದಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ಇದು ಒಂದು ಈಸಿ ಶೋ ಆಗಿರೋದ್ರಿಂದ ಅವ್ರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನು ಈ ಚಿತ್ರದ ನಾಯಕಿಯ ವಿಷಯಕ್ಕೆ ಬರೋದಾದರೆ ಅವ್ರು ಈ ಸಿನಿಮಾದು ಮೊದಲನೇ ಸಿನಿಮಾ ಅಂತಲೇ ಅನಿಸಲ್ಲ. ಬಟ್ ಅವ್ರು ಕೊಟ್ಟಿರುವಂಥ ಪಾತ್ರ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತು ಅವ್ರಿಗೆ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಒಟ್ಟಾರೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಕೊನೆ 30 ನಿಮಿಷ ಬರವಣಿಗೆಯಲ್ಲಿ ಇನ್ನೂ ಸ್ವಲ್ಪ ಕೆಲಸ ಮಾಡಿದಿದ್ರೆ ಈ ಸಿನಿಮಾ ಖಂಡಿತವಾಗ್ಲೂ ಒಂದು ಕಲ್ಟ್ ಕ್ಲಾಸಿಕ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಎಡಗೈ ಅದನ್ನು ಬಲಗೈ ಅದನ್ನು ಬರವಣಿಗೆ ಚೆನ್ನಾಗಿದ್ದರೆ ಒಂದು ಸಿನಿಮಾನ ಗೆಲ್ಲಿಸುತ್ತೆ ಅನ್ನೋದು ಅಂತೂ ಸತ್ಯ.